ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರ. ಬ್ರೈನ್ ಹೆಲ್ತ್ ಸೀರೀಸ್ ಅನ್ನೋ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವೇನಾದ್ರೂ ವಿದ್ಯಾರ್ಥಿಗಳಾಗಿ ಪರೀಕ್ಷೆ ತಯಾರಿ ನಡೆಸ್ತಾ ಇದ್ದೀರಾ, ಅಥವಾ ಪೋಷಕರಾಗಿ ನಿಮ್ಮ ಮಕ್ಕಳೇನಾದ್ರು ಪರೀಕ್ಷೆ ತಯಾರಿ ನಡೆಸ್ತಾ ಇದ್ದಾರಾ, ಅಥವಾ ಆಫ್ಟರ್ 50 years ನಿಮ್ಮ ಬ್ರೈನ್ ಫಂಕ್ಷನ್ ಚುರುಕಾಗಿರ್ಬೇಕು, ಯಾವ ರೀತಿ ಆಹಾರ ತಗೊಂಡ್ರೆ ಒಳ್ಳೇದು ಅಂತ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ. ಸೊ ಮೆದುಳಿನ ಫಂಕ್ಷನ್ಸ್ಗೆ ಫ್ಯೂಯಲ್ ಬೇಕು. ಈಗ ಕಾರ್ ಓಡಿಸೋದಕ್ಕೆ ಹೇಗೆ ಡೀಸೆಲ್ ಬೇಕು, ಪೆಟ್ರೋಲ್ ಬೇಕು, ಒಳ್ಳೆ ಕ್ವಾಲಿಟಿ ಡೀಸೆಲ್ ಪೆಟ್ರೋಲ್ ಬೇಕು ಕಾರ್ ಓಡಿಸೋದಕ್ಕೆ, ಸೊ ಅದೇ ರೀತಿ ಮೆದುಳಿಗೂ ಕೂಡ ಒಳ್ಳೆ ಕ್ವಾಲಿಟಿ ಫುಡ್ಸ್ ಬೇಕು. ಸೊ ಅದು ಫ್ಯೂಯಲ್ ತರ ಆಕ್ಟ್ ಮಾಡುತ್ತೆ. ಸೊ ಯಾವ ತರ ಬ್ರೈನ್ ಫುಡ್ಸ್ ಇದ್ರೆ ಒಳ್ಳೇದು, ಬ್ರೈನ್ ಫಂಕ್ಷನಿಂಗ್ ದ ಬೆಸ್ಟ್ ಬ್ರೈನ್ ಫಂಕ್ಷನಿಗೆ ಯಾವ ಫುಡ್ಸ್ ಇದ್ರೆ ಒಳ್ಳೇದು ಅಂತ. ಸೊ ಈ ಬ್ರೈನ್ ಫಂಕ್ಷನ್ಸ್ ಇಂದ ಏನೇನೆಲ್ಲ ಮಾಡುತ್ತೆ? ನಮ್ ನೆನಪಿನ ಶಕ್ತಿಗೆ ಬೇಕು, ನಮ್ಮ ಕ್ರಿಯೇಟಿವಿಟಿಗೆ ಬೇಕು, ನಮ್ಮ ಆಲೋಚನಾ ಶಕ್ತಿಗೆ ಬೇಕು, ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ಗೆ ಬೇಕು, ಪ್ರತಿಯೊಂದಕ್ಕೂ ಬ್ರೈನ್ ಫಂಕ್ಷನ್ ಚೆನ್ನಾಗಿರ್ಬೇಕು. ಸೊ ಈ ಬ್ರೈನ್ ಫಂಕ್ಷನ್ಸ್ಗೆ ಫುಡ್ ಕೂಡ ಕರೆಕ್ಟ್ ಆಗಿರೋದೇ ಕೊಟ್ರೆ ಮಾತ್ರ ಅದು ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಈ ಬ್ರೈನ್ಸ್ ಅಲ್ಲಿ ನ್ಯೂರಾನ್ಸ್ ಅಂತ ಇರುತ್ತೆ. ಆ ನ್ಯೂರಾನ್ಸ್ ಸುತ್ತ ಒಂದು ಫ್ಯಾಟ್ ಸೆಲ್ಸ್ ಇರುತ್ತೆ, ಫ್ಯಾಟಿ ಲೇಯರ್ಸ್. ಸೊ 60% ಆಫ್ ದ ಬ್ರೈನ್ ಈಸ್ ಮೇಡ್ ಆಫ್ ಫ್ಯಾಟ್. ಇದಕ್ಕೆಲ್ಲದಕ್ಕೂ ಬೇಕಾಗಿರೋದೇನಂದ್ರೆ ಒಳ್ಳೆ ಫ್ಯಾಟ್ ಕಂಟೆಂಟ್ ಇರೋದು ಫುಡ್ ಬೇಕು. ಅದರಲ್ಲಿ ಎಸ್ಪೆಷಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೇವೆ. ಅದರಲ್ಲೂ EPA ಮತ್ತು DHA ಇದು ತುಂಬಾ ಮುಖ್ಯವಾದ ಫುಡ್ಸ್ ಆಗಿರುತ್ತೆ ಬ್ರೈನ್ ಫಂಕ್ಷನ್ಸ್ಗೆ. ಸೊ ಇದೆಲ್ಲಕ್ಕಿಂತ ಮುಖ್ಯವಾಗಿ 2 ಬೇಸಿಕ್ ಫೌಂಡೇಶನ್ಸ್ ಫಾರ್ ಎ ಗುಡ್ ಬ್ರೈನ್ ಫಂಕ್ಷನ್ಸ್ ಏನಂತ ಹೇಳಿದ್ರೆ, ಒಂದು ಒಳ್ಳೆ ನಿದ್ರೆ ಮತ್ತೆ ಎಕ್ಸಸೈಸಸ್, ವ್ಯಾಯಾಮ. ಸೊ ಹಿಂದಿನ ವಿಡಿಯೋನಲ್ಲಿ ನಾನಾಗ್ಲೇ ಸಾಕಷ್ಟು ನಿದ್ರೆಯ ಪ್ರಾಮುಖ್ಯತೆ ಬಗ್ಗೆ ಮಾತಾಡ್ತಾ ಹೋಗಿದ್ದೀನಿ. ಸೊ ನಿದ್ರೆ ಯಾಕೆ ಬೇಕು ಅಂತ ಹೇಳಿ, ಈಗ 7 to 9 hours ಆಫ್ ಸೌಂಡ್ ಸ್ಲೀಪ್ ಇಸ್ ರಿಕ್ವೈರ್ಡ್. ಯಾಕೆ 7 ರಿಂದ 9 ಗಂಟೆಗಳ ಕಾಲ ಒಳ್ಳೆ ಕ್ವಾಲಿಟಿ ನಿದ್ರೆ ಬೇಕು? ಯಾಕಂದ್ರೆ ನಿದ್ರೆಯಲ್ಲಿ ಸಾಕಷ್ಟು ಕೆಲಸಗಳಾಗ್ತಾ ಇರುತ್ತೆ. ಒಂದು ಗ್ಲಿಂಫಾಟಿಕ್ ಸಿಸ್ಟಮ್ಸ್ ಆಕ್ಟಿವೇಟ್ ಆಗಿ ಮೆದುಳನ್ನ ಸ್ವಚ್ಛ ಮಾಡೋ ಕೆಲಸಗಳು ನಡೀತಾ ಇರುತ್ತೆ. ಸೊ ನಿದ್ರೆ ಅಭಾವ ಇರೋರಿಗೆ ಈ ತರ ಆಗಲ್ಲ. ಸೊ ಟಾಕ್ಸಿನ್ಸ್ ಅಕ್ಯುಮುಲೇಟ್ ಆಗಿ, ಅಬ್ನಾರ್ಮಲ್ ಪ್ರೋಟೀನ್ಸ್ ಅಕ್ಯುಮುಲೇಟ್ ಆಗಿ ಮೆಮೊರಿ ಇಶ್ಯೂಸ್ ಶುರುವಾಗುತ್ತೆ. ಕಾಗ್ನಿಟಿವ್ ಸ್ಕಿಲ್ಸ್, ಈ ಭೌತಿಕ ಕೆಲವೊಂದು ಶಕ್ತಿಗಳಲ್ಲಿ ಕುಂದುವಿಕೆ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲದಕ್ಕೂ ಮುಖ್ಯವಾಗಿ ಸ್ಲೀಪ್, ನಿದ್ರೆ, ಒಳ್ಳೆ ನಿದ್ರೆ ಅವಶ್ಯಕತೆ ಅಂತ ಹಿಂದಿನ ವಿಡಿಯೋನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಸೊ ನಿದ್ರೆ ಬೇಕೇ ಬೇಕು. ನಿದ್ರೆ ಇಸ್ ಬೇಸಿಕ್ ಫೌಂಡೇಶನ್. ಅದ್ರ ಜೊತೆಗೆ ಬೇಕಾಗಿರೋದು ಒಂದು ಒಳ್ಳೆ ವ್ಯಾಯಾಮ, ಎಸ್ಪೆಷಲಿ ಈ ಕಾರ್ಡಿಯೋ ಎಕ್ಸಸೈಸಸ್. ಏನಿದು ಕಾರ್ಡಿಯೋ ಎಕ್ಸಸೈಸಸ್ ಅಂದ್ರೆ ಈ ಸೈಕ್ಲಿಂಗು, ಬ್ರಿಸ್ಕ್ ವಾಕು, ರನ್ನಿಂಗು ಅಥವಾ ಜಾಗಿಂಗು. ಸೊ ಈ ಎಕ್ಸಸೈಸಸ್ ಮಾಡೋದ್ರಿಂದ ಏನಾಗುತ್ತೆ, ಹಾರ್ಟ್ ಫಂಕ್ಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಹಾರ್ಟ್ ಚೆನ್ನಾಗಿ ಪಂಪ್ ಮಾಡುತ್ತೆ. ಸೊ ಈ ಹಾರ್ಟ್ ಪಂಪ್ ಮಾಡೋದ್ರಿಂದ ಏನಾಗುತ್ತೆ, ಮೆದುಳಿಗೆ ಪ್ರತಿಯೊಂದು ಅಂಗಾಂಗಗಳಿಗೆ ಬ್ಲಡ್ ಸಪ್ಲೈ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಇದೇ ರೀತಿ ಹಾರ್ಟ್ ಫಂಕ್ಷನ್ ಮತ್ತೆ ಬ್ರೈನ್ ಫಂಕ್ಷನ್ಸು ಇಂಟರ್ ರಿಲೇಟೆಡ್. ಅದೇ ರೀತಿ ಈ ಗಟ್ ಬ್ರೈನ್ ಆಕ್ಸೆಸ್ ಕೂಡ ಲಾಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ದೀನಿ ನಾನು, ಅದೆಷ್ಟು ಪ್ರಾಮುಖ್ಯತೆ ಅಂತ ಹೇಳಿದ್ರೆ. ಸೊ ನಾವೇನ್ ತಿಂತೀವೋ ಅದು ಬ್ರೈನ್ ಫಂಕ್ಷನ್ ನ ಡಿಸೈಡ್ ಮಾಡುತ್ತೆ. ಸೊ ಹಾರ್ಟ್ ಫಂಕ್ಷನ್ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಯಾಕಂದ್ರೆ ಹಾರ್ಟ್ ಚೆನ್ನಾಗಿ ಕೆಲಸ ಮಾಡಿದ್ರೆ, ಹಾರ್ಟ್ ಪಂಪ್ ಚೆನ್ನಾಗಿ ಮಾಡಿದ್ರೆ ಬ್ಲಡ್ ಫ್ಲೋ ಮೂಲಕನೇ ಆಕ್ಸಿಜನ್, ನ್ಯೂಟ್ರಿಯೆಂಟ್ಸ್ ಎಲ್ಲದಕ್ಕೂ ಸಪ್ಲೈ ಆಗುತ್ತೆ ಬ್ರೈನ್ಗೆ. ಸೊ ಹಾರ್ಟ್ ಫಂಕ್ಷನ್ ಚೆನ್ನಾಗಿರ್ಬೇಕು. ಹಾರ್ಟ್ ಫಂಕ್ಷನ್ ಚೆನ್ನಾಗಿರ್ಬೇಕು ಅಂದ್ರೆ ಒಳ್ಳೆ ವ್ಯಾಯಾಮ ಮಾಡಬೇಕು, ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು, ಎಸ್ಪೆಷಲಿ ಕಾರ್ಡಿಯೋ ವರ್ಕೌಟ್ಸ್. ಸೊ ಇದನ್ನ ಪ್ರತಿನಿತ್ಯ ನಿದ್ರೆ ಮತ್ತೆ ವ್ಯಾಯಾಮ ಜೊತೆಗೆ ಬ್ರೈನ್ ಫುಡ್ಸ್ ಕೂಡ ಬೇಕು. ಈಗ ಸೂಪರ್ ಬ್ರೈನ್ ಫುಡ್ಸ್ ಅಂತ ನಾನು ಹೇಳಿದಾಗೆ ಒಂದು ಮುಖ್ಯವಾದದ್ದು ಏನಂತ ಹೇಳಿದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇದ್ರಲ್ಲಿ ಏನಾಗುತ್ತೆ, ಈ ನ್ಯೂರಾನ್ಸ್ ಕಮ್ಯುನಿಕೇಶನ್ಸ್ ಮಾಡೋದಕ್ಕೆ ಇದು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಹೆಲ್ಪ್ ಆಗುತ್ತೆ. ಇದು ಎಸ್ಪೆಷಲಿ DHA ಮತ್ತೆ EPA. ಇದು ಎಲ್ಲೆಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಒಂದು ಫಿಶ್ ಅಲ್ಲಿ, ಈ ಸಾಲ್ಮನ್ ಫಿಶ್, ಆಂಕೋವಿಸ್ ಫಿಶ್ ಅಲ್ಲಿ ಜಾಸ್ತಿ ಇರುತ್ತೆ. ಈಗ ಒಮ್ಮೆ ವೆಜಿಟೇರಿಯನ್ಸ್ ಆಗಿದ್ದಾಗ ಈ ತರ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇನ್ನೆಲ್ಲಿ ಸಿಗ್ಬೋದು ಅಂತ ಹೇಳಿದ್ರೆ, ಒಂದೇನಾದ್ರೆ ಪ್ಲಾಂಟ್ ಬೇಸ್ಡ್ ಆಲ್ಗೆ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಅದರಲ್ಲೂ ಕೂಡ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬರುತ್ತೆ, ಅಥವಾ ಒಮೆಗಾ 3 ಸಪ್ಲಿಮೆಂಟ್ಸ್ ಕೂಡ ಪ್ಲಾಂಟ್ ಬೇಸ್ಡ್ ಸಪ್ಲಿಮೆಂಟ್ಸ್ ತಗೊಳ್ಬಹುದು. ಸೊ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತುಂಬಾ ಮುಖ್ಯವಾದ ಫ್ಯಾಟಿ ಆಸಿಡ್ಸ್ ಬ್ರೈನ್ ಫಂಕ್ಷನ್ಸ್ಗೆ ಅಂತ ಹೇಳಿದೆ. ಸೊ ಇದು ಎಲ್ಲೆಲ್ಲಿ ಸಿಗುತ್ತೆ? ಫಿಶ್ ಅಲ್ಲಿ ಇರುತ್ತೆ, ಜೊತೆಗೆ ವಾಲ್ನಟ್ಸ್ ಅಲ್ಲಿ ಇರುತ್ತೆ. ನಾನ್ ವೆಜ್ ತಿಂದೇ ಇರೋರಿಗೆ ಈ ಆಲ್ಗೆ ಬೇಸ್ಡ್ ಪ್ಲಾಂಟ್ ಪ್ರಾಡಕ್ಟ್ಸ್ ಅಲ್ಲಿ ಇದು ಸಿಗುತ್ತೆ, ಅಥವಾ ಒಮೆಗಾ 3 ಫ್ಯಾಟಿ ಆಸಿಡ್ ಸಪ್ಲಿಮೆಂಟ್ಸ್ ಕೂಡ ಸಿಗುತ್ತೆ. ಸೊ ಈ ವಾಲ್ನಟ್ಸ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಜೊತೆ ಮಿನರಲ್ಸ್, ಪ್ರೋಟೀನ್ಸ್, ಅದರ ವಿಟಮಿನ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ದಿಸ್ ಫಿಶ್ ಆ್ಯಂಡ್ ವಾಲ್ನಟ್ಸ್ ಆರ್ ದ ರಿಚ್ ಸೋರ್ಸ್ ಆಫ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಸೊ ಇದು ನೆಕ್ಸ್ಟ್ ಬರ್ತಕ್ಕಂಥದ್ದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ. ಸೊ
ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಯಾಕೆ ಇದನ್ನೇ ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಸ್ಟಡಿ ರಿಲೀಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಆಗ್ತಾ ಹೋಗುತ್ತೆ. ಅಂದ್ರೆ ನಿಧಾನವಾಗಿ ಕಾರ್ಬೋಹೈಡ್ರೇಟ್ಸ್ ರಿಲೀಸ್ ಆಗಿರೋದ್ರಿಂದ, ಸೊ 24 ಗಂಟೆಗಳ ಕಾಲ ಮೇಂಟೈನ್ಡ್ ಡೋಸಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ಸಡನ್ ಆಗಿ ಎನರ್ಜಿ ಕ್ರ್ಯಾಶ್ ಆಗೋದು ಆ ಥರ ಏನೂ ಆಗೋದಿಲ್ಲ. ಸೊ ಫಂಕ್ಷನ್ಗೆ, ಹೈ ಕ್ವಾಲಿಟಿ ಫಂಕ್ಷನ್ಗೆ ಫೋಕಸ್ ಮಾಡೋದಕ್ಕೆ ಅಥವಾ ನಿಮ್ಮ ಬ್ಯಾಲೆನ್ಸ್ಡ್ ಆಗಿ ಬ್ರೈನ್ ಫಂಕ್ಷನ್ಸ್ ಬ್ಯಾಲೆನ್ಸ್ಡ್ ಆಗಿರೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಎಲ್ಲಿರುತ್ತೆ ಇದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿದ್ರೆ, ಈ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ದೇ ಆರ್ ಫೌಂಡ್ ಇನ್ ಲೆಗ್ಯೂಮ್ಸ್ ಅಲ್ಲಿ. ಸೊ ಇಟ್ ಇಸ್ ಫೌಂಡ್ ಇನ್ ಸ್ವೀಟ್ ಪೊಟ್ಯಾಟೊ ಅಂದರೆ ಗೆಣಸಲ್ಲಿ. ಲೆಗ್ಯೂಮ್ಸ್ ಅಂದರೆ ಕಾಳುಗಳಲ್ಲಿ, ಈ ಬಟಾಣಿ ಕಾಳು, ಶೇಂಗಾ, ಬೀನ್ಸು, ಈ ಥರ ಕಾಳುಗಳಲ್ಲೂ ಕೂಡ ಸಿಗುತ್ತೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್. ಸೊ ಈ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ತಗೊಳ್ಳೋದ್ರಿಂದ, ಸ್ಟಡಿ ರಿಲೀಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಆಗಿರೋದ್ರಿಂದ ನಿಮಗೆ ಸಡನ್ ಎನರ್ಜಿ ಕ್ರ್ಯಾಶ್ ಆಗಲ್ಲ. 24 ಗಂಟೆಗಳ ಕಾಲ ಬ್ಯಾಲೆನ್ಸ್ಡ್ ಆಗಿ ನಡ್ಸ್ಕೊಂಡು ಹೋಗ್ಬೋದು, ಫೋಕಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಬೇಕಾಗಿರೋದು ಇಂಪಾರ್ಟೆಂಟ್ ಏನಂದರೆ ಪ್ರೋಟೀನ್ಸ್. ಪ್ರೋಟೀನ್ಸ್ ಏನಂತ ಹೇಳಿದರೆ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್, ನ್ಯೂರೋ ಟ್ರಾನ್ಸ್ಮಿಟರ್ಸ್ ಆಗಿರುತ್ತೆ. ಅದರಲ್ಲಿ ಅಮೈನೋ ಆಸಿಡ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸ್. ಸೊ ದಿಸ್ ಕಮ್ಸ್ ಫ್ರಮ್ ದ ಪ್ರೋಟೀನ್ಸ್. ಅಮೈನೋ ಆಸಿಡ್ಸ್ ಯಾಕೆ ಬೇಕು ಅಂತಂದರೆ, ಈ ನ್ಯೂರೋ ಟ್ರಾನ್ಸ್ಮಿಟರ್ಸ್ಗೆ, ಒಂದು ನ್ಯೂರಾನ್ಸಿಂದ ಇನ್ನೊಂದು ನ್ಯೂರಾನ್ಸ್ ಕನೆಕ್ಟಿವಿಟಿಗೆ, ಕಮ್ಯುನಿಕೇಷನ್ಸ್ಗೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಬೇಕು. ಅದಕ್ಕೆ ಸೋರ್ಸೇ ಅಮೈನೋ ಆಸಿಡ್ಸ್ ಆಗಿರುತ್ತೆ. ಸೊ ಈ ಅಮೈನೋ ಆಸಿಡ್ಸ್ ಬೇಕಾಗಿ ಎಲ್ಲಿಂದ ಸಿಗುತ್ತೆ ಅಂದರೆ ಪ್ರೋಟೀನ್ಸಿಂದ ಸಿಗುತ್ತೆ. ಸೊ ಪ್ರೋಟೀನ್ ರಿಚ್ ಎಲ್ಲೆಲ್ಲಿರುತ್ತೆ ಅಂತ ಹೇಳಿದರೆ, ಈ ಮೊಟ್ಟೆಯಲ್ಲಿ ಸಿಗುತ್ತೆ, ಮೀಟಲ್ಲಿ ಸಿಗುತ್ತೆ, ಟೋಫು ಅಥವಾ ಪನೀರಲ್ಲಿ ಸಿಗುತ್ತೆ. ಸೊ ಈ ಲೆಗ್ಯೂಮ್ಸಲ್ಲೂ ಸಿಗುತ್ತೆ. ಸೊ ಈ ಪ್ರೋಟೀನ್ ಅಂಶ ತಗೊಳ್ಳೋದ್ರಿಂದ ಅಮೈನೋ ಆಸಿಡ್ ಸೋರ್ಸಸ್ ಬರುತ್ತೆ. ಅಮೈನೋ ಆಸಿಡ್ ಸೋರ್ಸಸ್ ಇರೋದ್ರಿಂದ ಬ್ರೈನ್ ಕಮ್ಯುನಿಕೇಷನ್ಸ್ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದು ನಿಮ್ಮ ಆಹಾರ ಸೇವನೆಯಲ್ಲಿ ಇದನ್ನು ಅಳವಡಿಸ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ಏನಂತ ಹೇಳಿದರೆ ಆ್ಯಂಟಿ ಆಕ್ಸಿಡೆಂಟ್ಸ್. ಏನಕ್ಕೆ ಬೇಕು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳಿದರೆ, ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗಿ ಬ್ರೈನ್ ಡ್ಯಾಮೇಜ್ ಆಗೋದನ್ನು ಈ ಆ್ಯಂಟಿ ಆಕ್ಸಿಡೆಂಟ್ಸ್ ತಡಿತಾ ಹೋಗುತ್ತೆ. ಸೊ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲೆಲ್ಲಿ ಇರುತ್ತೆ ಅಂತ ಹೇಳಿದರೆ, ಬ್ಲೂಬೆರ್ರೀಸು, ಬೆರ್ರೀಸು, ಡಾರ್ಕ್ ಚಾಕ್ಲೇಟ್ಸಲ್ಲಿ, ಅಥವಾ ಗ್ರೀನ್ ಲೀಫಿ ವೆಜಿಟೇಬಲ್ಸು, ಈ ಪಾಲಕ್ಕಲ್ಲಿ ಮತ್ತು ಬ್ರಾಕ್ಲಿ, ಈ ಥರದ ಆಹಾರದಲ್ಲಿ, ಡಾರ್ಕ್ ಚಾಕ್ಲೇಟ್ಸ್, ಇದರಲ್ಲೆಲ್ಲ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಸಿಗ್ತಾ ಹೋಗುತ್ತೆ. ಸೊ ಬ್ರೈನ್ ಡ್ಯಾಮೇಜ್ ಆಗೋದನ್ನು ತಡೆಗಟ್ಟೋದಕ್ಕೆ ಈ ಆ್ಯಂಟಿ ಆಕ್ಸಿಡೆಂಟ್ ಸಹಾಯ ಮಾಡ್ತಾ ಹೋಗುತ್ತೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ಅಂತ ಹೇಳಿದ್ರೆ ಹೈಡ್ರೇಷನ್ ಕೂಡ. ಎಷ್ಟೋ ಸರಿ ನೋಡಿದ್ದೀವಿ, ಎಲ್ಲ ಸರಿಯಾಗಿರುತ್ತೆ, ಹೈಡ್ರೇಷನ್ಸ್, ನೀರು ಸೇವನೆ ಅಥವಾ ಲಿಕ್ವಿಡ್ ಸೇವನೆ ಕಡಿಮೆ ಆಗಿರೋದ್ರಿಂದ ಈಗ ಏನಾಗುತ್ತೆ, ಆವಾಗಲೂ ಕೂಡ ಬ್ರೈನ್ ಫಾಗ್ ಆಗೋದು ಅಥವಾ ಆಯಾಸ ಆಗೋದು, ಆ ಥರದ್ದೆಲ್ಲ ಆಗ್ತಾ ಹೋಗುತ್ತೆ. ಸೊ ಅಡಿಕ್ವೇಟ್ ಹೈಡ್ರೇಷನ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಸೊ ದ ಬೆಸ್ಟ್ ಸೋರ್ಸ್ ಏನಂತ ಹೇಳಿದರೆ ಈ ಟೆಂಡರ್ ಕೊಕೊನೆಟ್, ಎಳ್ನೀರು. ಅದರಲ್ಲಿ ನೀರಿನಂಶದ ಜೊತೆಗೆ ಬೇರೆ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ಇದೆಲ್ಲದನ್ನು ಅಳವಡಿಸ್ತಾ ಹೋದಾಗ ಏನಾಗುತ್ತೆ, ಬ್ರೈನ್ ಫಂಕ್ಷನ್ಸ್ಗೆ ಅಥವಾ ಪರೀಕ್ಷಾ ತಯಾರಿ ನಡೆಸಿರೋರಿಗೆ, ಸೊ ಈಗ ಜಂಕ್ ಫುಡ್ಸ್ ತಿಂದರೆ ಏನಾಗುತ್ತೆ ಅಂತ ಹೇಳಿದರೆ, ಈ ಜಂಕ್ ಫುಡ್ಸ್ ಆಗಲಿ, ಈ ಪ್ರೊಸೆಸ್ಡ್ ಫುಡ್ಸ್ ಆಗಲಿ ತಗೊಂಡಾಗ ಏನಾಗುತ್ತೆ, ಸಡನ್ನಾಗಿ ಎನರ್ಜಿ ಕ್ರ್ಯಾಶ್ ಆಗುತ್ತೆ, ಬ್ರೈನ್ಗೆ ಡ್ಯಾಮೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಪರೀಕ್ಷೆ ತಯಾರಿ ಮಾಡ್ತಿರೋರು ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ಇನ್ ಜನರಲ್ ಎವ್ರಿ ಒನ್ ಶುಡ್ ಅವಾಯ್ಡ್ ಸಚ್ ಜಂಕ್ ಫುಡ್ಸ್. ಇನ್ನೊಂದು, ಸೊ ಇದು ಎಲ್ಲದ್ರ ಜೊತೆಗೆ ನಾನು ಹೇಳಿದಾಗೆ ಒಳ್ಳೆ ನಿದ್ರೆ ಪ್ಲಸ್ ಒಂದು ವ್ಯಾಯಾಮ, ಕಾರ್ಡಿಯೋ ಎಕ್ಸಸೈಸಸ್ ಜೊತೆಗೆ, ಸೊ ಈಗ ನೀವು ಸ್ನ್ಯಾಕ್ಸ್ ತೊಗೊಳ್ಳುವಾಗ, ಸಂಜೆ ಹೊತ್ತು ಸ್ನ್ಯಾಕ್ಸ್ ತೊಗೊಳ್ಳುವಾಗ, ಪರೀಕ್ಷೆ ತಯಾರಿ ನಡೆಸುವಾಗ ಸ್ನ್ಯಾಕ್ಸ್ ತೊಗೊಳ್ಳುವಾಗ ಆದಷ್ಟು ನಟ್ಸ್ ಅಳವಡಿಸ್ಕೊಂಡ್ರೆ, ಈ ಗೋಡಂಬಿ, ದ್ರಾಕ್ಷಿ, ಡೇಟ್ಸು, ಈ ಥರದ ಆಹಾರ ರೀಪ್ಲೇಸ್ ಮಾಡಿಕೊಂಡ್ರೆ ಏನಾಗುತ್ತೆ ಸ್ನ್ಯಾಕ್ಸ್ ಟೈಮಲ್ಲಿ, ಅದು ಕೂಡ ನಿಮಗೆ ಫಾರ್ ಎ ಬೆಟರ್ ಬ್ರೈನ್ ಫಂಕ್ಷನ್ಸ್, ಬೆಟರ್ ಓವರ್ ಆಲ್ ಫಂಕ್ಷನ್ಸ್ಗೆ ಸಹಾಯ ಮಾಡುತ್ತೆ. ಸೊ ಈ ಹೈಡ್ರೇಷನ್ ಮುಖ್ಯ. ಅದರ ನಂತರ ಬೇಕಾಗಿರೋದು, ಇನ್ನು ಎಷ್ಟೋ ವಿಚಾರದಲ್ಲಿ ಕೆಲವೊಂದೇ ಕೆಫಿನ್ ಅಥವಾ ಕಾಫಿ ಕನ್ಸಂಪ್ಷನ್ಸ್ ಪರೀಕ್ಷೆ ಟೈಮಲ್ಲಿ ತೊಗೊಳ್ತಾ ಇರೋದು ನೋಡ್ತಾ ಇರ್ತೀವಿ, ತುಂಬ ಬ್ರೈನ್ ಆಕ್ಟಿವ್ ಆಗಿರುತ್ತೆ ಅಂತ. ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡ್ರೆ ಇಟ್ ಇಸ್ ಗುಡ್, ಬಟ್ ಅದು ಹೆಚ್ಚು ಸೇವನೆ ಮಾಡ್ತಾ ಹೋದಾಗ ಏನಾಗುತ್ತೆ, ಕೆಲವೊಮ್ಮೆ ಎನರ್ಜಿ ಕ್ರ್ಯಾಶ್ ಆಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದರೆ, ಒಂದು ಈ ಕೆಫಿನ್ದು ಕ್ವಾರ್ಟರ್ ಲೈಫ್ ತುಂಬ ಜಾಸ್ತಿ ಇರುತ್ತೆ, 12 to 14 hours. ನೀವು ಪದೇ ಪದೇ ಜಾಸ್ತಿ ತಗೊಳ್ದಷ್ಟು ನೈಟ್ ನಿದ್ರೆ ಅಭಾವ ಆಗ್ಬೋದು, ನಿದ್ರೆ ಡಿಸ್ಟರ್ಬೆನ್ಸಸ್ ಆಗ್ಬೋದು, ಆ ರೀತಿಯಲ್ಲಿ ಇದು ಕೂಡ ಎಫೆಕ್ಟ್ ಮಾಡ್ಬೋದು. ಸೊ ಕಡಿಮೆ ಪ್ರಮಾಣದಲ್ಲಿ ತಗೊಂಡ್ರೆ ಇಟ್ ಈಸ್ ಗುಡ್. ಸೊ ಒಳ್ಳೆ ಕಾರ್ಡಿಯೋ ಎಕ್ಸಸೈಸಸ್ ಕೂಡ ನಿಮ್ಮ ದಿನನಿತ್ಯದ ವ್ಯಾಯಾಮ ಟೈಮಲ್ಲಿ ಇದನ್ನು ಅಳವಡಿಸ್ತಾ ಹೋದರೆ ನಿಮ್ಮ ಬ್ರೈನ್ ಫಂಕ್ಷನ್ಸ್ ತುಂಬ ಆಕ್ಟಿವ್ ಆಗಿರುತ್ತೆ. ಬಿಕಾಸ್ ಹಾರ್ಟ್ ಫಂಕ್ಷನ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಗುಡ್ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಇಂಪ್ರೂವ್ ಆದಷ್ಟು ಬ್ರೈನ್ಗೆ ಬ್ಲಡ್ ಸಪ್ಲೈ ಚೆನ್ನಾಗುತ್ತೆ. ಬ್ರೈನ್ಗೆ ಬ್ಲಡ್ ಸಪ್ಲೈ ಆದಾಗ ನಾನು ಹೇಳಿದಾಗೆ ಆಕ್ಸಿಜನ್, ನ್ಯೂಟ್ರಿಯೆಂಟ್ಸ್, ನೀವು ಏನೇ ಆಹಾರ ಸೇವನೆ ಮಾಡಿದ್ರು ಹಾರ್ಟ್ ಫಂಕ್ಷನ್ ಚೆನ್ನಾಗಿದ್ದಾಗ ಅದಕ್ಕೆ ಬ್ಲಡ್ ಸಪ್ಲೈ ಮೂಲಕನೇ ಅದು ಬ್ರೈನ್ಗೆ ತಲುಪಬೇಕು. ಸೊ ಇದನ್ನು ಕೂಡ ನೀವು ಅಳವಡಿಸ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ವಿತ್ ದಿಸ್ ಐ ಎಂಡ್ ಮೈ ಟಾಕ್. ನಮಸ್ಕಾರ.